ಚೆನ್ನಾಗಿದೆ, ಒಳ್ಳೆ ವ್ಯೂ ಎಲ್ಲ ಇದೆ. അടിപൊളി ವೆದರ್ ಚೆನ್ನಾಗಿದೆ. बहुत अच्छा लगा ऑल द साइट सीइंग ಅಡಿಪೊಳಿ. ಕೊಡಗು ಅಂದ್ರೆ ಒಂಥರ ಮಿನಿ ಊಟಿ ತರ ನಮಗೆ ಎಲ್ಲ ಸಖತ್ತಾಗಿದೆ. ಅಂಡ್ ಆಸ್ ದ ನೇಮ್ ಸಜೆಸ್ಟ್ಸ್ ಇಟ್ ಟ್ರೂಲಿ ಇಸ್ ದ ರಾಜಾ ಸೀಟ್. ನಮಸ್ತೆ ವೀಕ್ಷಕರೇ, ಎಕ್ಸ್ಪ್ಲೋರ್ ಕೂರ್ಗ್ ವಿತ್ ಕೂರ್ಗ್ ಬಸ್ನ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ. ನಾನು ಗಾಯತ್ರಿ ಚರ್ಯಮನೆ. ಕೊಡಗು ಅಂತ ಹೇಳಿದ ತಕ್ಷಣ ಕೊಡಗಿನಲ್ಲಿ ಯಾವುದು ಪ್ರವಾಸಿ ತಾಣ ಇದೆ, ಟೂರಿಸ್ಟ್ ಸ್ಪಾಟ್ ಯಾವುದಿದೆ ಅಂತ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಯಾರನ್ನ ಕೂಡ ಕೇಳ್ಬೋದು. ಫಸ್ಟ್ ನಿಮಗೆ ಅವರು ಸಜೆಸ್ಟ್ ಮಾಡುವಂತಹ ಪ್ಲೇಸೇ ಇವತ್ತು ನಾನಿರುವಂತಹ ಸ್ಥಳ. ಅಷ್ಟು ಫೇಮಸ್ ಆಗಿದೆ ನಾನಿವಾಗ ಇರುವಂತಹ ಈ ಪ್ಲೇಸ್. ಅದೇ ನಮ್ಮ ಮಡಿಕೇರಿ ನಗರದಲ್ಲೇ ಇರುವಂತಹ, ಅಂದರೆ ನಿಮಗೆ ತುಂಬ ದೂರ ಹೋಗೋದು ಬೇಡ, ಮಡಿಕೇರಿ ಸಿಟಿಯಲ್ಲೇ ಸಿಗುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಉದ್ಯಾನವನ, ರಾಜಾ ಸೀಟ್ ಉದ್ಯಾನವನ. ಸೊ ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟ್ ಆಗಿ ರಾಜಾ ಸೀಟ್ ಹೇಗೆ ಇದೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬನ್ನಿ ನನ್ನ ಜೊತೆಗೆ ರಾಜಾ ಸೀಟ್ ಒಳಗೆ ಹೋಗೋಣ. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ನೀವು ನೋಡ್ಬೋದು ಬಣ್ಣ ಬಣ್ಣದ ಹೂಗಳಿಂದ ಕೂಡಿರುವಂತಹ ಒಂದು ಸುಂದರವಾದ ಉದ್ಯಾನವನ ನಮ್ಮೆಲ್ಲರ ಕಣ್ಮನವನ್ನ ತಣಿಸ್ತದೆ. ಈ ಉದ್ಯಾನವನಕ್ಕೆ ರಾಜಾ ಸೀಟ್ ಎಂಬ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ಇತಿಹಾಸದ ಪುಟಗಳನ್ನು ತಿರುವಿದ್ರೆ ಒಂದಷ್ಟು ಮಾಹಿತಿ ದೊರೆಯುತ್ತದೆ. ಹಿಂದೆ ಚಿಕ್ಕವೀರರಾಜನ ಕಾಲದಲ್ಲಿ ರಾಜ ಸಂಜೆಯ ಸಮಯದಲ್ಲಿ ಅರಮನೆಯಿಂದ ರಾಣಿಯೊಂದಿಗೆ ವಿಹಾರ ಹೊರಟು ನಗರದ ಅಂಚಿಗೆ ಬಂದು ಕುಳಿತು ದಿನನಿತ್ಯ ಸೂರ್ಯಾಸ್ತಮಾನದ ಸುಂದರ ದೃಶ್ಯಗಳನ್ನ ನೋಡ್ತಾ ಇದ್ರಂತೆ. ರಾಜ ಕುಳಿತು ನೋಡ್ತಾ ಇದ್ದ ಸ್ಥಳವೇ ಮುಂದೆ ರಾಜಾ ಸೀಟ್ ಆಯಿತು. ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಇಲ್ಲೊಂದು ಸಿಮೆಂಟ್ ಹಾಗೂ ಹೆಂಚು ಬಳಸಿ 4 ಕಮಾನುಗಳುಳ್ಳ ಭವ್ಯ ಮಂಟಪವನ್ನ ನಿರ್ಮಿಸಲಾಯಿತು. ಈ ಮಂಟಪ ಅಂದಿನಿಂದ ಇಂದಿನವರೆಗೆ ರಾಜಾ ಸೀಟಿನ ಪ್ರಮುಖ ಆಕರ್ಷಣೆಯಾಗಿದೆ. ಈ ರಾಜಾ ಸೀಟಲ್ಲಿ ಇರುವಂತಹ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಮ್ಯೂಸಿಕಲ್ ಫೌಂಟೇನ್. ಇವಾಗ ನಾವು ಬೆಳಿಗ್ಗೆ ಬಂದಿರೋದ್ರಿಂದ ಇಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಸಂಜೆ ಒಂದು 6 ಗಂಟೆ ಮೇಲೆ ಬಂದರೆ 1 ಅಥವಾ 1.5 hour ನಿಮಗೆ ಇಲ್ಲಿ ಮ್ಯೂಸಿಕಲ್ ಫೌಂಟೇನ್ ಸಿಗುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಲ್ಲಿ ಬಂದು ಸೇರ್ತಾರೆ ಅದನ್ನ ನೋಡಲಿಕ್ಕೆ ಅಂತ ಹೇಳಿ. ಅದೊಂದು ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಈ ರಾಜಾ ಸೀಟ್ಲಿ ಇರುವಂಥದ್ದು. ಸೊ ವಿಜುವಲ್ಸ್ ಇದೆ, ವಿಜುವಲ್ಸಲ್ಲಿ ನೋಡ್ಬೋದು ನೀವು ಅದು ಹೇಗೆ ಕಾಣುತ್ತೆ ಅಂತ ಹೇಳಿ. ಇವಾಗ ನನ್ನ ಜೊತೆಗೆ ಒಂದು ಪ್ರವಾಸಿ ಕುಟುಂಬ ಇದೆ. ನೋಡೋಣ ಅವರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಹೇಗೆ ಇಷ್ಟ ಆಯ್ತಾ ಏನು ಕತೆ ಅಂತ ಹೇಳಿ. ನಮಸ್ತೆ ಎಲ್ರಿಗೂ. ಹೆಸರು ನಿಮ್ದು? ರವಿಕುಮಾರ್, ಸೂರಜ್, ಹೇಮಾ, ಸುನಿಲ್ ಶೆಟ್ಟಿ. ಎಲ್ಲಿಂದ ಬಂದಿರೋದು ನೀವೆಲ್ಲ? ಮೈಸೂರು. ನೀವೆಲ್ಲ ಒಂದೇ ಫ್ಯಾಮಿಲಿಯಾ? ಹೇಗನ್ಸ್ತು ನಮ್ಮ ಇಲ್ಲಿ ಕೊಡಗಿಗೆ ಬಂದು? ಕೊಡಗು ತುಂಬಾ ಇಷ್ಟ ನಮಗೆ. ನಾನು ಇಲ್ಲೇ ಕೊಡಗಲ್ಲೇ ಓದಿದ್ದು 4 ವರ್ಷ ಇಂಜಿನಿಯರಿಂಗು. ಸೊ ಇಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CIT ಪೊನ್ನಂಪೇಟೆ. ಹೌದು. ಸೊ ನಾವು ಇಲ್ಲಿ ತಲಕಾವೇರಿಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಕಸಿನ್ ಇಲ್ಲಿ 1 ವೀಕ್ ಬ್ಯಾಕ್ ಬಂದಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ತಂದೆ ತಾಯಿ ಒಂದು 15 years ಬ್ಯಾಕ್ ಬಂದಿದ್ರು. ತುಂಬ ಖುಷಿ ಇದೆ. ಸೊ ರಾಜಾ ಸೆಟ್ ರಾಜರ ಎಷ್ಟು ಪವರ್ಫುಲ್ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ನೋಡಿದ್ರೆ. ಸೊ ಅವ್ರು ಏನು ಮನ್ಸು ಪಡಿದ್ರು ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ರು. ಸೊ ಅವತ್ತು ಅವ್ರ ವಿಷನ್ ಇವತ್ತು ಇಷ್ಟು ಜನಕ್ಕೆ ಮಾದರಿಯಾಗಿದೆ. ನಾವೆಲ್ಲ ಬಂದು ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಈವ್ನಿಂಗ್ ಟೈಮ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಹಂಗೆ ಅನಿಸ್ತಾ ಅಥವಾ ಈಗನೇ ಚೆನ್ನಾಗಿದೆಯಾ ವ್ಯೂ ಎಲ್ಲ? ಇಲ್ಲ, ಇವಾಗ ಡ್ರಿಸ್ಲಿಂಗ್ ಬರ್ತಾ ಇದೆ, ವೆದರ್ ತುಂಬ ಚೆನ್ನಾಗಿದೆ. ಸೊ ಎನಿ ಟೈಮ್ ಇಸ್ ಬ್ಯೂಟಿಫುಲ್ ಹಿಯರ್. ಅಮ್ಮ ನಿಮ್ಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಅನಿಸುತ್ತೆ. ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಕರ್ಕೊಂಬರ್ತಾ ಇದ್ರು. ಸೊ ಅವಾಗೂ ಇವಾಗಲೂ ನೋಡಿದಾಗ ಅದೆಲ್ಲ ಹಳೆಯದು ಚೈಲ್ಡ್ಹುಡ್ ಡೇಸ್ ಎಲ್ಲ ಜ್ಞಾಪಕ ಬರ್ತಾ ಇದೆ. ಮತ್ತು ಈ ಕ್ಲೈಮೇಟ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಒಂಥರ ರಿಫ್ರೆಶ್ಮೆಂಟ್
ಈ ಪ್ಲೇಸ್ ಬಿಟ್ಟರೆ ಬೇರೆ ಯಾವ ಪ್ಲೇಸ್ ತುಂಬಾ ಇಷ್ಟ ನಿಮ್ಗೆ ನಮ್ಮ ಕೊಡಗಲ್ಲಿ? ಕೊಡಗಂದ್ರೇನೆ ತುಂಬಾ ಇಷ್ಟ. ಕೊಡಗು ಯಾವ ಕಾರಣಕ್ಕೆ ಕೊಡಗು ತುಂಬಾ ಇಷ್ಟ ನಿಮ್ಗೆ? ಕ್ಲೈಮೇಟು ಮತ್ತೆ ಇಲ್ಲಿ ಜನಗಳು, ಭಾಷೆ, ಮಾತು, ಸಾಫ್ಟ್ನೆಸ್ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೇಚರು ಕೊಡಗು ಅಂದ್ರೆ ಒಂಥರ ಮಿನಿ ಊಟಿ ತರ ನಮ್ಗೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಸೊ ನಾವು ಬೆಂಗಳೂರು ಮೈಸೂರು ಬರೀ ಬಿಲ್ಡಿಂಗ್ ಮಧ್ಯೆನೇ ಇದ್ದು ಒಂಥರ ಫ್ರಸ್ಟ್ರೇಷನ್ ಹಂಗಾಗಿರುತ್ತೆ. ನೋಡಿದ್ರು ಕೊಡಗಿನವರು ಅವರು ಲುಕ್ಕು, ಆಮೇಲೆ ಅದು ವೇ ಆಫ್ ಸ್ಪೀಚ್, ಹಂಬಲ್ನೆಸ್, ಹಾರ್ಟ್ಫುಲ್ನೆಸ್, ಫ್ರೆಂಡ್ಲಿನೆಸ್ ತುಂಬಾ ಇಷ್ಟ ಆಗುತ್ತೆ. ಬೇಸಿಕಲಿ ನಮ್ದು ವಿರಾಜಪೇಟೆನೆ ಆನ್ಸಿಸ್ಟರ್ ಇದು. ಸೊ ಎನಿವೇ ವಿ ಕ್ಯಾನ್ ಫೈಂಡ್ ಔಟ್ ಇವ್ರು ಯಾರು, ಇವ್ರು ಕೊಡಗ್ನವರ ಇಲ್ಲ ನಮ್ಮ ಲೋಕಲ್ನವರ ಅಂತ ಅವ್ರ ಭಾಷೆ ಇದ್ರಲ್ಲೇ ಗೊತ್ತಾಗುತ್ತೆ. ಬೇರೆ ಪ್ಲೇಸ್ ಯಾವ್ದು ಇಷ್ಟ ಸರ್? ಅಬ್ಬಿ ಫಾಲ್ಸ್ ಇಷ್ಟ ನನಗೆ. ಅಬ್ಬಿ ಫಾಲ್ಸ್ ನೋಡಿದ್ದೀರಾ? ಅದು ಅಬ್ಬಿ ಫಾಲ್ಸ್ ನೋಡಿದ್ದೀನಿ. ಅಬ್ಬಿ ಫಾಲ್ಸ್ ಇಷ್ಟ. ಆಮೇಲೆ ಮಂಡಲ್ಪಟ್ಟಿ ತುಂಬಾ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ವಿರಾಜಪೇಟೆ ಇರುಪು ಫಾಲ್ಸ್ ಇದೆಯಲ್ಲ, ಇರುಪು ಫಾಲ್ಸ್ ಚೆನ್ನಾಗಿದೆ. ಎಷ್ಟು ದಿನದ ಟ್ರಿಪ್ ಇದು ನಿಮ್ದು? ಒಂದು 2 days ಟ್ರಿಪ್. 2 days ಕಂಪ್ಲೀಟ್ ಎಲ್ಲ ಕೊಡಗುದು ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಹೇಳಿ. ಅಂಡ್ ಫುಡ್ ಬಗ್ಗೆ ಹೇಳೋದಾದ್ರೆ ಏನು ಇಷ್ಟ ಸರ್ ಇಲ್ಲಿ? ಅಕ್ಕಿ ರೊಟ್ಟಿ ಇಷ್ಟ. ಅಕ್ಕಿ ರೊಟ್ಟಿ ಇಷ್ಟ. ನಿಮ್ಗೆ? ಕಡಂಬಟ್ಟಿ ಇಷ್ಟ. ನಿಮ್ಗಂತೂ ಅಭ್ಯಾಸ ಆಗಿರುತ್ತೆ ಇಲ್ಲಿ ತಿಂದು ಹಾಸ್ಟೆಲ್ ಇರೋದ್ರಿಂದ. ನಿಮ್ಗೆ ನೀರು ದೋಸೆ ಅದೆಲ್ಲ ಇಷ್ಟ ಆಗುತ್ತೆ, ಚೆನ್ನಾಗಿ ಅನ್ಸುತ್ತೆ. ಮೈಸೂರಿಗೂ ಅಂಡ್ ಕೊಡಗುಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀರಾ? ಮೈಸೂರು ಕೊಡಗುಗೆ ಬ್ಯೂಟಿಫುಲ್, ಕೊಡಗು ಅದು ಇನ್ನೂ ಜಾಸ್ತಿ ನಮ್ಮ ಮೈಸೂರು ಚೆನ್ನಾಗಿ. ಆಮೇಲೆ ನಮ್ಮ ಸ್ಟೇಟ್ಗೆ ಸೇರಿರೋದಲ್ಲ ಮೈಸೂರು, ಸೊ ಇನ್ನೂ ಖುಷಿ ಆಗುತ್ತೆ ಅದು. ಚಿಕ್ಕದ್ರಲ್ಲಿ ಇವಾಗ 20 ವರ್ಷದಿಂದ ಬಂದಿದೆ. ಈಗ ಫ್ಯಾಮಿಲಿ ಜೊತೆ ಬಂದಿನಿ. ತುಂಬ ಕ್ಲೈಮೇಟ್ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಮತ್ತೊಮ್ಮೆ ಬರ್ತೀರಾ? ನಮ್ಮ ಪುನಃ ಬರ್ತೀವಿ, ಪಕ್ಕದ ಡಿಸ್ಟಿಕ್ ಎಲ್ಲ ಬರ್ತಾ ಇರ್ತೀವಿ. ಸರ್ ನಿಮ್ಮ ಹೆಸರು? ಶಿಜಿನ್ ಪೋರ್ಟ್. ಸೈನೀಶ್. ಶ್ರೀಕುಟ. ಪ್ರದೀಶ್. ಎಲ್ಲಿಂದ ಬಂದಿರೋದು? കേരള. ಹೇಗೆ ಅನಿಸ್ತು ಇಲ್ಲಿ ನಮ್ಮ ರಾಜಸ್ಥಾನ? ഇറ്റ്സ് എ ബ്യൂട്ടിഫുൾ പ്ലേസ്. അടിപൊളി സ്ഥലമുണ്ട്. തൃശ്ശൂർക്കാരാണ് ഞങ്ങൾ. അപ്പോൾ അടിപൊളി പ്ലേസ് ആണ്. ഫസ്റ്റ് ടൈം ഇൻ കൂർഗ്, പക്ഷേ ബട്ട് ബ്യൂട്ടിഫുൾ പ്ലേസ്. ഞാൻ തൃശ്ശൂർ തന്നെയാണ്. നല്ല സ്ഥലമുണ്ട്, കാണാൻ അത്യാവശ്യം ഉണ്ട്. പിന്നെ ആദ്യമായിട്ടാണ് വരുന്നത്. ഇനി മൈസൂര്, ഗോൾഡൻ ടെമ്പിൾ പോകണം. പിന്നെ അവിടെ അബി വാട്ടർഫോൾസ് പോകണം. How many days trip you? 3 days. 3 days. ಹಾಯ್, ಹೆಸರು? ಮೈ ನೇಮ್ ಇಸ್ ಕಾರ್ತಿಕಾ. ನಿಮ್ಮ ಹೆಸರು? ಮೈ ನೇಮ್ ಇಸ್ ಇಶಾನಿ. ಶಾನ್ಯ. ಏನು ಮಾಡ್ಕೊಂಡಿರೋದು ನೀವು? ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ. ಫಸ್ಟ್ ಇಯರ್ BCA. ಹೇಗನ್ನಿಸ್ತು ರಾಜಾ ಸೀಟ್ ನೋಡಿ? ಚೆನ್ನಾಗಿದೆ, ಒಳ್ಳೆ ವ್ಯೂ ಎಲ್ಲ ಇದೆ. ಫೋಟೋಶೂಟಿಗೆ ಒಳ್ಳೆ ಪ್ಲೇಸ್. ಫಸ್ಟ್ ಟೈಮ್ ಬರ್ತಿರೋದಾ? ಇಲ್ಲ, ಇದು ಫ್ಲವರ್ ಶೋಗೆ ಎಲ್ಲ ಬಂದಿದ್ದು. ಫ್ಲವರ್ ಶೋ ಬಂದಾಗ ರಾಜಾ ಸೀಟ್ ನೋಡಲಿಕ್ಕೆ ಚಂದನಾ ಅಥವಾ ಹೀಗೇನೆ ಪ್ಲೇಸ್ ಕೂಲ್ ಆಗಿದೆ ಅಂತ ಈಗ ಅನಿಸುತ್ತಾ? ಎರಡು ಚಂದ. ಎರಡು ಚೆನ್ನಾಗಿದೆ. ಫೋಟೋಶೂಟ್ ಎಲ್ಲ ತೆಗಿಯೋಕ್ಕೆ ನೈಸ್ ಪ್ಲೇಸ್. ಇವಾಗ ರಾಜಾ ಸೀಟಲ್ಲಿ ಫಸ್ಟ್ ಇಷ್ಟೇ ಇತ್ತಾಯ್ತಾ, ಇವಾಗ ಗ್ರೇಟರ್ ರಾಜಾ ಸೀಟ್ ಅಂತ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನಾವಿದ್ದಾಗ ಇತ್ತಿಲ್ಲ, ಅಂದ್ರೆ ನಾವು ಬಂದಾಗ ಹಿಂಗೆ ಇದ್ದಿದ್ದು. ಆದರೆ ಚೆನ್ನಾಗಿದೆ ನೋಡೋಕೆ. ಇವಾಗ ಅಲ್ಲಿ ಎಂಡ್ವರೆಗೆ ಹೋದ್ರೆ ವ್ಯೂ ಪಾಯಿಂಟ್ ಹತ್ರ ಎಲ್ಲ ಹೋದ್ರಾ? ವ್ಯೂ ಪಾಯಿಂಟ್ ಹತ್ರ ಹೋಗಿ ಫೋಟೋಶೂಟ್ ಎಲ್ಲ ಮಾಡ್ದು. ಸೊ ಮೇನ್ ಆಗಿ ಒಂದು ಫೋಟೋಸ್ ಎಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರಬೇಕು ಅಂತ ಹೇಳ್ತೀರಾ? ಚೆನ್ನಾಗಿದೆ ಅಂತ ಹೇಳ್ತಾರೆ. ಬೇರೆ ಯಾವ ಪ್ಲೇಸ್ ಇಷ್ಟ ನಿಮಗೆ ನಮ್ಮ ಕೊಡಗಲ್ಲಿ? ಗದ್ದುಗೆ. ಓಕೆ. ಪಾರ್ಕ್. ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಹೋಗಿದ್ದೀರಾ ಅಲ್ಲಿಗೆ? ಅದೇ, ಅದು ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಆಗಿಲ್ಲ. ಆದರೂ ಕೂಡ ಫ್ರಂಟ್ ಎಲ್ಲ ಹೋಗಿ ಅಲ್ಲಿ ನೋಡ್ಕೊ ಬಂದಿದ್ದೀರಾ, ಅದು ತುಂಬ ಇಷ್ಟ. ರಾಜಾ ಸೀಟಲ್ಲಿ ಏನೋ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಏನು ಚೇಂಜ್ ಬೇಕು ಅಂತ ಹೇಳ್ತೀರಾ ನೀವು? ವೆರೈಟೀಸ್ ಆಫ್ ಫ್ಲವರ್ಸ್ ಇನ್ನೂ ಬೇಕಿತ್ತು. ಅಂದರೆ ಫ್ಲವರ್ ಶೋಗೆ ಬಂದಾಗ ಮಾತ್ರ ನೀವು ಅತಿ ಹೆಚ್ಚು ಫ್ಲವರ್ಸ್ನ ಕಾಣ್ತೀರಾ, ಬೇರೆ ಟೈಮಲ್ಲಿ ಇಲ್ಲ. ಸೊ ಎಲ್ಲ ಟೈಮಲ್ಲಿ ಬೇಕು ಅಂತ ಹೇಳ್ತೀರಾ, ಅದೊಂದು ನಿಮಗೆ ವೆರೈಟೀಸ್ ಆಫ್ ಫ್ಲವರ್ ಬೇಕು. ಅದು ಬಿಟ್ಟರೆ ಬೇರೆ ಏನಾದರೂ ಚೇಂಜಸ್ ಬೇಕು ಅಂತ ಇದೆಯಾ? ಮತ್ತು ನಮ್ಮ ಕೊಡಗಿನ ಫುಡ್ ಯಾವ್ದು ತುಂಬ ಇಷ್ಟ? ನನಗೆ ಇದು ಕಡುಬು ಮತ್ತು ಪೋರ್ಕ್ ಕರಿ. ನಿಮಗೆ? ರೊಟ್ಟಿ ಪೋರ್ಕ್. ಥ್ಯಾಂಕ್ ಯು. ರಾಜಾ ಸೀಟ್ ಕುಟುಂಬ ವಿಹಾರಕ್ಕೆ ಸೂಕ್ತ ಸ್ಥಳವಾಗಿದೆ. ಸೂರ್ಯಾಸ್ತ ಮತ್ತು ಸೂರ್ಯೋದಯವು ಮೋಡಿ ಮಾಡುವ ನೋಟವನ್ನು ನೀಡುತ್ತದೆ. ಬಂಗಾರದ ಕಿರಣಗಳನ್ನು ಹೊಮ್ಮಿಸುವ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡುವುದು ಒಂದು ಅದ್ಭುತ ಅನುಭವ.
ಈ ಉದ್ಯಾನವನವು ಅದರ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಇದು ನಿಮ್ಮ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿಯಲು ಯೋಗ್ಯವಾಗಿದೆ. ಮುಂಜಾನೆ, ಸಂಜೆ ಮಾತ್ರವಲ್ಲ, ಮಧ್ಯಾಹ್ನದ ಸಮಯದಲ್ಲಿಯೂ ಇಲ್ಲಿ ತಂಗಾಳಿ ಬೀಸ್ತಾ ಇರ್ತದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮುಂಜಾನೆಯನ್ನ ಕಳೆಯುವುದು ಮತ್ತು ರಮಣೀಯ ಸೌಂದರ್ಯವನ್ನ ಆನಂದಿಸುವುದು ತುಂಬಾ ಸರಳವಾದ ವಿಷಯ, ಆದರೆ ಖಂಡಿತವಾಗಿಯೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದ ಕ್ಷಣ. ದೂರದಲ್ಲಿ ಮುಗಿಲೆತ್ತರದಲ್ಲಿ ಬೆಳೆದು ಪೈಪೋಟಿ ನೀಡಲೇನೋ ಎಂಬಂತೆ ನಿಂತಿರುವ ಗಿರಿಶಿಖರಗಳು, ಅವುಗಳ ನಡುವಿನ ಇಳಿಜಾರಿನಲ್ಲಿ ಬೆಳೆದು ನಿಂತ ಹೆಮ್ಮರಗಳು, ಕಾಫಿ ಏಲಕ್ಕಿ ತೋಟಗಳ ನಡುವಿನ ಗದ್ದೆ ಬಯಲುಗಳು, ಪಕ್ಕದ ಗುಡ್ಡದಲ್ಲಿ ಒತ್ತೊತ್ತಾಗಿ ಎದ್ದು ನಿಂತ ಜನವಸತಿಗಳು, ಕೆಳಗಿನ ಕಂದಕದ ಅಂಕುಡೊಂಕಾದ ರಸ್ತೆಯಲ್ಲಿ ಸಾಗಿಬರುವ ವಾಹನಗಳು, ಹೀಗೆ ಒಂದೆರಡಲ್ಲ 10 ದೃಶ್ಯಗಳು ಕಣ್ಣಿಗೆ ರಾಚುತ್ತದೆ. ಆ ವಾತಾವರಣ ಮತ್ತು ಸಣ್ಣ ಹಾಗೂ ದೊಡ್ಡ ಪರ್ವತಗಳು ಮಂಜಿನಿಂದ ಕವಿದಿದ್ದು ಈ ಪ್ರದೇಶವು ಕೊಡಗು ರಾಜರ ಪ್ರಜ್ಞೆಯನ್ನ ನೆನಪಿಸುತ್ತದೆ. ರಾಜಾಸೀಟಿನಲ್ಲಿ ಕೂತು ಸುತ್ತಲಿನ ಪರಿಸರವನ್ನ ನೋಡಿ ಆನಂದಿಸಬಹುದು. ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಕೂಡ ಸೌಲಭ್ಯ ಒದಗಿಸಲಾಗಿದೆ. ಈ ಹಿಂದೆ ರಾಜಾಸೀಟಿನ ಸುತ್ತಲೂ ಹೋಗುವ ಆಟಿಕೆ ರೈಲು ಮಕ್ಕಳನ್ನ ಮಾತ್ರವಲ್ಲದೆ ವಯಸ್ಕರನ್ನ ಕೂಡ ಆಕರ್ಷಿಸ್ತಾ ಇತ್ತು. ತಾಂತ್ರಿಕ ದೋಷ ಹಾಗೂ ಕಾರಣಾಂತರಗಳಿಂದ ಈಗ ಪುಟಾಣಿ ರೈಲು ಕಾರ್ಯಾಚರಿಸ್ತಾ ಇಲ್ಲ. ಇಲ್ಲಿನ ಮತ್ತೊಂದು ಆಕರ್ಷಣೆಯಾದ ಕಾರಂಜಿಗಳು ಸಂಗೀತಮಯವಾಗಿದ್ದು ಬಣ್ಣ ಬಣ್ಣದ ನೀರನ್ನು ಸಂಗೀತದ ಲಯಕ್ಕೆ ತಕ್ಕಂತೆ ಹಾರಿಸಲಾಗುತ್ತದೆ. Namaste. Namaste. We are from Maharashtra. We came here to visit the Coorg here, and we came here first time. So we loved this area, specifically Raja Seat. It is very nice environment, very friendly, and when we see the greenery, it's look like a heaven. So this is very good, and in future also we'll try to visit again with our families. This is the first time you're visiting, sir? Yeah, first times with my family. Okay. Any other places you want to see? Yeah, in Coorg, this is Raja Seat and fort. We'll plan to look fort also, and we actually came in Mysore to see Mysore also. You want any changes in Raja Seat? Yeah, this is the first time, so we feel very better. We don't think so it will be changed, but it should be like naturally. It should like a greenery. Don't do the many constructions and like this. We came from Maharashtra. The view is very nice, and just one suggestion, like it will be like as sir suggested, it should be natural beauty should not be disturbed. That's it. The rest all is fine. ये कौन है? सर के पेरेंट्स. नाम आपका? नाम गणपत. आपका नाम? ಶಾಂತಾಬಾಯಿ. ಹೇಗೆ ಅನಿಸ್ತು ನಿಮಗೆ ಜಾಗ ನೋಡಿ? ಖುಷಿ ಆಯ್ತಾ? ಖುಷಿ ಆಯ್ತು. ಸೊ ನೋಡಿದ್ರಲ್ಲ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದಾರೆ, ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಅವರು ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಎಲ್ಲರಿಗೂ ಕೂಡ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಏನಿದೆ ಅದನ್ನ ಹಾಳು ಮಾಡಬಾರ್ದು ಅನ್ನೋ ಸಜೆಷನ್ನ ಕೂಡ ಅವರು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ. ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ ಇಲ್ಲಿ ಇರೋದು, ಇದೇ ರೀತಿಯ ಬಹಳಷ್ಟು ಪ್ರಾಣಿಗಳ ಕಲಾಕೃತಿಗಳನ್ನು ಈ ರಾಜಸೀಟಲ್ಲಿ ಮಾಡಿದ್ದಾರೆ. ಗೆಂಡಮೃಗ ಇದೆ, ಹೆಬ್ಬಾವು ಇದೆ, ಆನೆ ಇದೆ, ಜಿರಾಫೆ ಇದೆ, ಮತ್ತು ಜಿಂಕೆಗಳು ಕೂಡ ಇದೆ. ಇದೆಲ್ಲ ಮಕ್ಕಳಿಗೆ ಒಂದು ಖುಷಿ ಕೊಡುವಂಥದ್ದು. ಇಲ್ಲಿ ಎಲ್ಲರೂ ಕೂಡ ಬಂದುಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟ. ನಾವು ನೋಡ್ತಾ ಇರ್ತೀವಿ ಇಲ್ಲಿ ಟೂರಿಸ್ಟ್ಗಳನ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇರುವಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ಇದು ಅಂತ ಹೇಳ್ತೀನಿ ನಾನು. ಹಾಯ್ ಎಲ್ರಿಗೂ, ನಮಸ್ತೆ. ಹೆಸರು ಮ್ಯಾಮ್ ನಿಮ್ದು? ಶ್ವೇತಾ. ನಿಮ್ದು? ಗಿರೀಶ್. ಸಂಗೀತ. ನಂದೀಶ್. ಎಲ್ಲರೂ ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಂದ. ಫಸ್ಟ್ ಟೈಮ್ ಬಂದಿರೋದ ರಾಜಸೀಟ್ಗೆ? ಅಂದರೆ ಮಡಿಕೇರಿಗೇನೆ?
ಮಡಿಕೇರಿಗೆ ಇದು ಸೆಕೆಂಡ್ ಟೈಮ್, ಬಟ್ ಇಲ್ಲಿ ಬಂದಿರೋದು ಫಸ್ಟ್ ಟೈಮ್. ರಾಜಾ ಸೀಟ್ಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಹೇಗೆ ಅನಿಸ್ತು? ಹೆಂಗೆ ನಿಮಗೆ ರಾಜಾ ಸೀಟ್ ಬಗ್ಗೆ ಯಾರಾದರೂ ಹೇಳಿದ್ದು ಗೊತ್ತಿದೆಯಾ, ಅಥವಾ ನೀವೇ ಗೂಗಲ್ ಸರ್ಚ್ ಮಾಡಿ ಬಂದ್ರಾ, ಅಥವಾ ಹೆಂಗೆ? ನನ್ನ ಫ್ರೆಂಡ್ಸ್ ರೆಫರ್ ಮಾಡಿದ್ದು ಇಲ್ಲಿ ಹೋಗಿ ಅಂತ. ಅದಕ್ಕಾಗಿ ಬಂದಿದ್ದು. ಹೇಗೆ ಅನಿಸ್ತು ಇಲ್ಲಿ ಬಂದಮೇಲೆ? ಚೆನ್ನಾಗಿದೆ. ಅಂದರೆ ನೀವು ವಿಡಿಯೋಸ್ ಎಲ್ಲ ನೋಡಿರ್ತೀರ, ಫೋಟೋಸ್ ನೋಡಿರ್ತೀರಾ, ಸೇಮ್ ಅದೇ ಥರ ಇದೆಯಾ ಅಥವಾ ಏನೋ ಚೇಂಜಸ್ ಇದೆಯಾ ಅಂತ ಅನಿಸ್ತಾ? ಇಲ್ಲ, ಅದೇ ಥರ ಇದೆ. ಮಕ್ಕಳೆಲ್ಲ ಇರೋದ್ರಿಂದ ಓಡಾಡೋಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳು ಇರೋದ್ರಿಂದ. ಫಸ್ಟ್ ಟೈಮ್ ಬಂದಿದ್ದ ನೀವು ಕೂಡ? ನಾವು ಕೂಡ ಫಸ್ಟ್ ಟೈಮೇ ಬಂದಿರೋದೇ. ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಯಿತು, ಚೆನ್ನಾಗಿ ಅನಿಸ್ತು. ಬಿಟ್ಟು ನೆಕ್ಸ್ಟ್ ಯಾವ ಪ್ಲೇಸ್ ನೀವು ಹೋಗಬೇಕು ಅಂತಿರೋದು? ನೆಕ್ಸ್ಟ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು. ಆಲ್ಮೋಸ್ಟ್ ನಾವು ಬಂದು 3 days ಆಯಿತು. 3 days ಆಯಿತು. ಸೊ ಇವತ್ತು ಇರ್ತೀರಾ ಇಲ್ಲಿ? ಇಲ್ಲ, ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಬ್ಯಾಂಗ್ಳೂರಲ್ಲಿ ಓಡ್ತೀವಿ. ನಾಳೆಯಿಂದ ಕ್ಲಾಸಸ್, ಡ್ಯೂಟೀಸ್ ಎಲ್ಲ. ಏನು ವರ್ಕ್ ಮಾಡೋದು ನೀವೆಲ್ಲ? ಇಲ್ಲ, ನಾವು ಹೌಸ್ ವೈಫು, ನನ್ನ ಹಸ್ಬೆಂಡ್ ಬಿಸ್ನೆಸ್. ಯಾವ ಪ್ಲೇಸ್ ಕವರ್ ಮಾಡಿದ್ರಿ ನೀವು ಇಲ್ಲಿ? ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸ್ ನೋಡಿದ್ರಾ? ಚೆನ್ನಾಗಿತ್ತು, ಅದು ಖುಷಿ ಆಯ್ತಾ? ನಿಮಗೆ ಮಳೆ ಇದ್ರೆ ತುಂಬಾ ಇಷ್ಟನಾ ಅಥವಾ ಇದೇ ತರ ವೆದರ್ ಇಷ್ಟ? ಆಕ್ಚುಲಿ ಈ ವೆದರ್ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಸೇಫು. ಯಾಕೆಂದ್ರೆ ಬ್ಯಾಂಗ್ಳೂರಿಂದ ಬಂದ್ರೆ ಸ್ವಲ್ಪ ವೆದರ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಆಗುತ್ತೆ. ಸೊ ಮಳೆ ಇದ್ರೆಲ್ಲ ಹಿಂಸೆ ಅನಿಸ್ತಾ ಇತ್ತು, ಬಟ್ ಇವಾಗ ಚೆನ್ನಾಗಿ ಅನಿಸ್ತು. ಮಳೆನೂ ಇಲ್ಲ, ಕೂಲ್ ಆಗಿದೆ, ಮೇಯ್ನ್ ಆಗಿ ಬಿಸಿಲಿಲ್ಲ, ಹಾಗಾಗಿ ಚೆನ್ನಾಗಿ ಅನಿಸ್ತು. ವೆದರ್ ಚೆನ್ನಾಗಿದೆ. ಮತ್ತೆ ಇಲ್ಲಿ ಫುಡ್ ಏನ ಟೇಸ್ಟ್ ಮಾಡಿದ್ರಾ? ಕೊಡಗಿಂದು ವಿಶೇಷವಾಗಿ ಸಿಗುವಂತ ಟೇಸ್ಟ್ ಮಾಡಿದ್ವಿ. ಪೋರ್ಕ್ ಟೇಸ್ಟ್ ಮಾಡಿದ್ವಿ. ಓಕೆ, ರೆಕಮೆಂಡ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ಗೂ? ರೆಕಮೆಂಡ್ ಮಾಡ್ತೀವಿ. ಮಾಡ್ತೀರಾ? ನಾವು ಬ್ಯಾಂಗ್ಳೂರಲ್ಲೆಲ್ಲ ತಿನ್ನೋದಿಲ್ಲ, ಸೊ ಇಲ್ಲಿ ಬಂದ್ಮೇಲೆ ಅದು ಸ್ಪೆಷಲ್ ಅಂತ ಹೇಳ್ತಾರೆ, ಹಾಗಾಗಿ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದ್ವಿ. ಸೊ ಮತ್ತೆ ರಾಜಾ ಸೀಟ್ ಬರಬೇಕು ಅಂದ್ರೆ ಮನ್ಸಿದ್ಯಾ ಬರ್ಲಿಕ್ಕೆ? ಶೋರ್. ವೆದರ್ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಮೇನ್ ಆಗಿ ವೆದರ್ ವೆದರ್ ಚೆನ್ನಾಗಿದೆ. ಮಕ್ಕಳು ಅಂದ್ರೆ ಸ್ವಲ್ಪ ಗ್ರೀನರಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಅಂದ್ರೆ ಫಸ್ಟ್ ಇಷ್ಟು ಎಕ್ಸ್ಟೆಂಡ್ ಆಗಿರ್ಲಿಲ್ಲ, ಇವಾಗ ಹೊಸ ಕಾನ್ಸೆಪ್ಟ್ ಗ್ರೇಟರ್ ರಾಜಾ ಸೀಟ್ ಅಂತ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಲ್ಲಿವರೆಗೂ. ಸೊ ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ. ಇನ್ನು ಆ ಕಡೆ ಹೋಗ್ಬೇಕು. ಹೋಗಿಲ್ಲ, ಬರೀ ಇಲ್ಲಿ ಅಷ್ಟೇ, ಮಕ್ಕಳಿಗೆ ಇಲ್ಲಿ ಅಷ್ಟೇ ಓಡಾಡಿಸ್ತಾ ಇದೀವಿ, ಇನ್ನು ಆ ಕಡೆ ಹೋಗ್ಬೇಕು. ರಾಜಾ ಸೀಟಲ್ಲಿ ಕಾಣ್ತಿರುವಂತಹ ನೇಚರ್ನ, ಬ್ಯೂಟಿಫುಲ್ ಆಗಿರುವಂಥ ನೇಚರ್ನ ಎಂಜಾಯ್ ಮಾಡ್ತಿರುವಂಥ ಒಂದು ಟೀಮ್ ನನ್ನ ಜೊತೆಗೆ ಇದೆ. ಬನ್ನಿ ನೋಡೋಣ ಅವ್ರೇನು ಹೇಳ್ತಾರೆ ಅಂತೇಳಿ. ಹಾಯ್. Hi. Name Asher. I am coming from Kerala. Kerala. Which beautiful place in Karnataka. Karnataka. ಹೇಗೆ ಅನಿಸ್ತು ನಿಮಗೆ? ಹೌ ಡಿಡ್ ಯು ಫೀಲ್ ದ ನೇಚರ್ ಆ್ಯಂಡ್ ದ ಪ್ಲೇಸ್? Very beautiful. This is the first time you are visiting or what? First time. Next place you want to visit, which place? Which place? Multi-Kerry Fort. Experience. ಓಡಿಕೋ ಪ್ರೇಮ ಪದಿಯ ಪೋಡ ಏನಕ್ಕೆ ದೇಶದ ವಳಿಯರಿಲ್ಲ ಇಲ್ಲಿ ಅವನ ಕಳಿಸಿ. Also he say like that, beautiful place, and we come from Kerala in Kannur. ನೆಕ್ಸ್ಟ್ ಪ್ಲೇಸ್ ಯಾವುದು ವಿಸಿಟ್ ಮಾಡಬೇಕು ಅಂತ? Vintage car, we visited in vintage cars in. You have already visited? Yes, already. Yes, finished. Then come here and we want to go fort, and maybe we go the Mysore or something like that. I visited Abbi Falls and Abbi Falls. Abbi Falls, yeah. Yes, we will be go. If having time, we will be go. Okay. Your name, sir? Razal. How did you feel? Addipolli. Next place? Madikeri Fort. Vintage car ഇഷ്ടപ്പെട്ടു. Nature. Coorg food. അടിപൊളി ഫുഡ്, നൈസ് ഫുഡ്. KFC. ನೋಡ್ಬೋದು ನೀವು ವಿಡಿಯೋದಲ್ಲಿ 3 ಜನ ಪ್ರಿಟಿ ಲೇಡೀಸ್ ಇದ್ದಾರೆ. 3 ಜನ ಕೂಡ ಸೇಮ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ಮ್ಯಾಚಿಂಗ್ ಅಂತ ಹೇಳಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೇಗಿದ್ದಾರೆ ಅಂತೇಳಿ. ಹಲೋ, ನಮಸ್ತೆ. ಹೌ ಆರ್ ಯು? I am fine. Fine. Name, sir? Praful. Lavangika. Neeta. Manish. Rajendra. Jasubyan. Where you all from? We are from Gujarat. City name Rajkot. Okay. How did you feel after seeing our Raja seat? Raja seat is very nice place and very cool and panoramic view
और सबसे वी आर फर्स्ट टाइम कमिंग फ्रॉम गुजरात टू कुर्ग. बहुत अच्छा लगा यहाँ आने के बाद. ऑल द साइट सीन राजा जी सिटी वेरी गुड. नेक्स्ट प्लेस आप कहाँ जाना चाहते हैं? नेक्स्ट प्लेस जाने वाले हैं गोल्डन टेम्पल, गोल्डन टेम्पल, दुबारा एलिफेंट केव एंड नेशनल बर्ड वॉचिंग सेंचुरी. आपको यहाँ फूड कैसा लगा? अच्छा लगा? बहुत अच्छा, बहुत बढ़िया अच्छा था फूड बहुत बढ़िया था. हमें लोगों को बहुत अच्छा लगा. इधर की प्लेस भी बहुत अच्छी है. नेचर कैसा? नेचर बहुत ब्यूटीफुल, बहुत ब्यूटीफुल है. आपको कैसा लगा? बहुत अच्छा लगा. बहुत. How many days trip ये आपका? 7 days trip. 7 days trip. This is our first day. Oh, this is your first day. Yes. And this is last point. 4 point and this is last point. बहुत ही अच्छा लगा. एटमॉस्फेयर बहुत ही अच्छा है. क्या डिफरेंस है आपका गांव में एंड यहाँ? हमारे वहाँ हिल है ही नहीं. हमारे वहाँ हिल ही नहीं है. पूरा प्लेन एरिया है और सी है. सी बीच है लेकिन हिल नहीं है. यहाँ हिल देख के हमको बहुत ही अच्छा लगता है. एटमॉस्फेयर बहुत अच्छा है. खाना पीना भी बहुत सस्ता और अच्छा है. अच्छा है. यहाँ का फैसिलिटीज कैसा लगा? बहुत ही अच्छा है. और हर जगह जहाँ भी टिकट है टिकट लेके जाते हैं. बहुत ही चीप और सस्ता है. सस्ता है. बहुत ही सस्ता है. बढ़िया था. बहुत बढ़िया. बहुत बढ़िया. थैंक यू सो मच. ರಾಜಾ ಸೀಟ್ ವ್ಯೂಸ್ನ ತುಂಬ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೊಬ್ರು ಇದ್ದಾರೆ, ಬನ್ನಿ ಮಾತಾಡ್ತಾರ ನೋಡುವ. ಸರ್ ನಮಸ್ತೆ, ಎಕ್ಸ್ಕ್ಯೂಸ್ ಈ ಕಡೆ ಬರ್ಬೋದಾ? ಸರ್ ಹೇಗನ್ನಿಸ್ತು ರಾಜಾ ಸೀಟ್ ನಿಮಗೆ? ತುಂಬ ಚೆನ್ನಾಗಿದೆ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿಂದ. ಬೆಂಗಳೂರು. ಹೆಸರು? ಮಧುಸೂದನ್ ಅಂತ. ಮಧುಸೂದನ್ ಅಂತ. ಬ್ಯಾಂಗ್ಳೂರಿಂದ ಬಂದಿರೋದು. ಫಸ್ಟ್ ಟೈಮ್ ಬರ್ತೀರಾ ಸರ್? ಹೌದು. ಹೇಗನ್ನಿಸ್ತು ನಮ್ಮ ನೇಚರ್ ಎಲ್ಲ ನೋಡಿ ನಿಮಗೆ? ಸಖತ್ತಾಗಿದೆ. ಆ್ಯಂಡ್ ಆಸ್ ದ ನೇಮ್ ಸಜೆಸ್ಟ್ ಇಟ್ ಟ್ರೂಲಿ ಈಸ್ ದ ರಾಜಾ ಸೀಟ್ ಟು ಗೆಟ್ ದಿಸ್ ವ್ಯೂ ಹಿಯರ್. ಯಾವತ್ತು ಬಂದಿದ್ದು ನೀವು ಇಲ್ಲಿ? ನಿನ್ನೆ ಬಂದೆ. ಒಬ್ಬರೇ ಬಂದ್ರಾ? ಹಾಂ, ಒಬ್ಬನೇ ಬಂದಿದ್ದೆ. ಸೋಲೋ? ಇದೇ ಥರ ಹೋಗ್ತಿರ್ತೀರಾ ಬೇರೆ ಬೇರೆ ಪ್ಲೇಸಸ್ಗೆ ಒಬ್ಬರೇ? ಹಾಂ, ನಿನ್ನೆ ಬಂದಿದೆ. ಈಗ ಇಲ್ಲಿಗೆ 2 ಗಂಟೆಗೆ ಬಂದೆ. ಇಲ್ಲೇ ಕೂತ್ಕೊಂಡು ಸುಮ್ಮನೆ ಹಾಗೆ ನೋಡ್ತಿದ್ದೀನಿ. ಓಕೆ. ಏನು ಇಲ್ಲಿ ಅಟ್ರಾಕ್ಷನ್ ಅಂತ ಹೇಳ್ತೀರಾ ಈ ನಮ್ಮ ರಾಜಾ ಸೆಟ್? ದ ವ್ಯೂ. ಓಕೆ. ಅಲ್ಲಿ ತನಕ ಹೋದ್ರೆ ಅಲ್ಲಿ ಸಣ್ಣ ವ್ಯೂ ಪಾಯಿಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಹೋಗಿದ್ರಾ ನೀವು ಎಂಡ್ವರೆಗೂ? ಆ ಕಡೆ ಇನ್ನೂ ಹೋಗಿಲ್ಲ. ಹೋಗ್ಬೇಕು. ಸನ್ಸೆಟ್ ಟೈಮಲ್ಲಿ ಹೋಗ್ತೀನಿ. ಓಕೆ. ರಾಜಾ ಸೆಟ್ ಬಿಟ್ಟರೆ ಬೇರೆ ಯಾವ ಪ್ಲೇಸ್ ನಿಮಗೆ ನೋಡಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡು ಬಂದಿರೋದು? ಪ್ಲಾನ್ ಮಾಡ್ಕೊಂಡು ಏನು ಬಂದಿರಲಿಲ್ಲ. ಜಸ್ಟ್ ಇದೊಂದೇ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಬಂದಿದ್ದ? ಇಲ್ಲ, ಮಡಿಕೇರಿ ಬರಬೇಕಂತ ಹಾಗೆ ಬಂದಿದ್ದು. ಇದೆ ಅಂತ ಗೊತ್ತಾಯಿತು, ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಬಂದಿದ್ದು. ಬೇರೆ ನಮ್ಮ ಇದು ಕೂರ್ಗ್ ಫುಡ್ನ ಟೇಸ್ಟ್ ಮಾಡಿದ್ದೀರಾ? ಕೂರ್ಗ್ ಸ್ಪೆಸಿಫಿಕ್ ಯಾವುದು ಇನ್ನು ಟೇಸ್ಟ್ ಮಾಡಿಲ್ಲ. ಮಾಡಬೇಕಷ್ಟೇ. ನಾಡಿದ್ದು ಹೋಗ್ತೀನಿ, ಅಷ್ಟರಲ್ಲಿ ಮಾಡ್ತೀನಿ. ಮಾಡಬೇಕು. ನೀವು ವರ್ಕ್ ಮಾಡ್ಕೊಂಡಿರೋದು ಸರ್? ಹಾಂ, ಹೌದು. ಹಾಗಂತೂ ಸೊ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಅದೇ ಅಲ್ವಾ, ಎಲ್ಲ ಟ್ರಾಫಿಕ್ ಇರುತ್ತೆ ಮತ್ತು ಪ್ರೆಷರ್ ಇರುತ್ತೆ ವರ್ಕಲ್ಲಿ. ಸೊ ಅಲ್ಲಿಗೂ ಇಲ್ಲಿಗೂ ಏನು ಚೇಂಜಸ್ ಇಲ್ಲಿ ಬಂದಾಗ ಹೇಗೆ ಅನಿಸುತ್ತೆ ಅಂತ? ಆ ಪ್ರೆಷರಿಂದ ತಪ್ಪಿಸ್ಕೊಳ್ಳೋಕ್ಕಂತಾನೆ ನಾನು ಸೋಲೋ ಆಗಿ ಮಡಿಕೇರಿಗೆ ಬಂದಿರೋದು. ಆ್ಯಂಡ್ ಐ ಆಮ್ ಫೈಂಡಿಂಗ್ ದ್ಯಾಟ್ ಪೀಸ್ ವಿಚ್ ಐ ಕೇಮ್ ಫಾರ್. ನೇಮ್? ಸಂದೀಪ್. ಶಿಲ್ಪ. ಗೌತಮಿ. ಅಪರ್ಣ. ಗೋಕುಲ್. ಓಕೆ. ಹೇಗೆ ಅನಿಸ್ತು ನಿಮಗೆ ನಮ್ಮ ರಾಜಾ സീറ്റിനെ ನೋಡಿ? നല്ല സ്ഥലം അത്. എല്ലാവരും വന്ന് കാണേണ്ട ഒരു പ്ലേസ് തന്നെയാണ്. ഫാമിലി ആയിട്ട് വരാം, നല്ല എക്സ്പ്ലോർ ചെയ്യാം. ഫസ്റ്റ് ടൈം ಬರ್ತಿರೋದು? ആ, ഫസ്റ്റ് ടൈം. ഗൂഗിളിൽ നോക്കിയിട്ട് വന്നത്, യൂട്യൂബ് ഇൻസ്റ്റാ എല്ലാം കണ്ടിട്ട് വന്നത്. ಎಷ್ಟು ಜನ ಬಂದಿದ್ದು? 3 ഫാമിലി ആയിട്ട്.
ಇದು ಬಿಟ್ಟರೆ ಬೇರೆ ಯಾವ ಪ್ಲೇಸ್ ತುಂಬ ಇಷ್ಟ ನಿಮಗೆ? ರಾಜ ಸೀಟ್ ಬಿಟ್ಟು അടുത്ത ഫോർട്ടിൽ മെഡിക്കൽ ഫോർട്ട് അങ്ങോട്ട് സെയിം തന്നെ നല്ല നല്ലോണം ഇഷ്ടമായി. ഇവിടെ അടുത്തുള്ള അടുത്തുള്ള സ്ഥലങ്ങളെല്ലാം ഇങ്ങനെ കണ്ടുപോകണം. ಸೊ ನಾನಿವಾಗ ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ ನಮ್ಮ ಸೀನರಿ ಅಂತೇಳಿ ನಿಮಗೆ ಇವಾಗ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಜೊತೆ ಬನ್ನಿ ಆಯ್ತಾ? ನಾವಿವಾಗ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ವ್ಯೂ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗ್ರೇಟರ್ ರಾಜ ಸೀಟ್ ಅನ್ನುವಂತಹ ಕಾನ್ಸೆಪ್ಟಲ್ಲಿ ಇನ್ನೂ ಎಕ್ಸ್ಟೆಂಡ್ ಮಾಡಿರುವಂತಹ ಪಾರ್ಟ್ಸ್. ಸೊ ಅಲ್ಲಿ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು 4 ಕಡೆ ವ್ಯೂ ಪಾಯಿಂಟನ್ನು ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಅಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ ಹೇಳಿ ನಿಮಗೆ ಇವಾಗ ನಾನು ತೋರಿಸ್ತೀನಿ. ಬನ್ನಿ ನೋಡುವ ಹೇಗಿದೆ ಗ್ರೇಟರ್ ರಾಜ ಸೀಟ್ ಅಂತ ಹೇಳಿ. ನನಗಂತೂ ಆ ಮೇಲಿನ ರಾಜ ಸೀಟ್ಗಿಂತ ಈ ಗ್ರೇಟರ್ ರಾಜ ಸೀಟೇ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ತುಂಬ ಸ್ಟೆಪ್ಸ್ ಇದೆ ಇಲ್ಲಿ, ಒಳ್ಳೆ ಎಕ್ಸಸೈಸ್ ಅಂತ ಹೇಳ್ಬೋದು. ಲೋಕಲೈಟ್ಸ್ ಎಲ್ಲ ಬೆಳಿಗ್ಗೆ ಸಂಜೆ ಬರ್ತಾರೆ ಇಲ್ಲಿ ವಾಕಿಂಗ್ಗೆ ಅಂತ ಹೇಳ್ಬಿಟ್ಟು. ಸೊ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ಬೋದು. ಹಾಗೆಯೇ ಎಕ್ಸಸೈಸ್ಗೂ ಕೂಡ ಒಳ್ಳೆ ಪರ್ಫೆಕ್ಟ್ ಪ್ಲೇಸ್ ಇದು. ವ್ಯೂ ಕೂಡ ಚೆನ್ನಾಗಿ ಕಾಣುತ್ತೆ ವ್ಯೂ ಪಾಯಿಂಟಲ್ಲಿ. ಈ ಥರ ನೀವು ನಿಮ್ಮ ಲವ್ಡ್ ಒನ್ಸ್ ಜೊತೆ, ಫ್ಯಾಮಿಲಿ ಜೊತೆಗೆ, ಎಲ್ಲರ ಜೊತೆ ಕೂಡ ನಮ್ಮ ರಾಜ ಸೀಟ್ ಉದ್ಯಾನವನವನ್ನು ನೋಡಲಿಕ್ಕೆ ಬರ್ಬೋದು. ಈ ಥರ ವಾಕ್ ಮಾಡಿಕೊಂಡು ಇಲ್ಲಿ ನೇಚರ್ ನೋಡ್ಕೊಂಡು ಹೋಗ್ತಾ ಇದ್ರೆ ಆ ಮಜಾನೇ ಬೇರೆ. ವೀಕ್ಷಕರೇ ಇವ್ರು ಏನು ಹೇಳ್ತಾರೆ ಅಂತ ಹೇಳಿ. ಹೆಲೋ, ಹಾಯ್, ನೇಮ್ ಸರ್? ಸುಶೀಲ್. ನಿಮ್ಮ ಹರಿಣಿ. ವೇರ್ ಯು ಫ್ರಮ್ ಸರ್? We are from Andhra, living in Mumbai. Mumbai. This is the first time you're visiting this place? Yes. How did you? So this is really good time, especially in August when monsoons are there in the country.
So really worth coming here, especially in this time. We are for a holiday. So from the city hustles and all, when we come here, escaping all those very silent atmosphere, calm breeze. Very pleasant. It's really nice. Okay. So we are really enjoying this. We have booked accommodation in a resort. So the resort is also How good. is the facility there? So it's really good. Night time there's a good dinner also. This cool weather, having hot dinner and all. You have tasted our food, Coorg food. Coorg food, yes. Like we are used to rasam, sambar, rice and all, everything. Breakfast and all. It's good, really good. How many days trip, sir? This is. So 3 days trip. This is the first day? Today first day. Tomorrow and day after we are here. Which place you have planned to cover? So we completed Abbey Falls and zip line also there. It's really good. How is Abbey Falls? I think Abbey Falls is really good, and you should try zip line also. It is Madikeri's largest zip line, I guess. It's really nice, worth the experience. And after that, now we came here to Raja Seat. We want to go to the elephants this also tomorrow. ರಾಜಾ ಸೆಟ್ಟಲ್ಲಿ ಮತ್ತೊಂದು ಹೊಸದಾಗಿ ಮಾಡಿರುವಂತಹ ವಿಷಯ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಅಂತೇಳಿ ಕಿಡ್ಸ್ ಏರಿಯಾ ಮಾಡಿದ್ದಾರೆ, ಕಿಡ್ಸ್ ಪ್ಲೇ ಏರಿಯಾ ಅಂತ ಹೇಳಿ. 2-way ಜಿಪ್ ಲೈನ್ ಕೂಡ ಇದೆ, ಹಾಗೆಯೇ ಸ್ಲೋ ಆಗಿ ರೋಪಲ್ಲಿ ಹೋಗುವಂಥದ್ದು ಅದು ಕೂಡ ಇದೆ. ನಾವೆಲ್ಲ ಡೀಟೇಲ್ಸ್ನ ಡಿಸ್ಪ್ಲೇ ನಿಮಗೆ ತೋರಿಸ್ತೀವಿ, ನೀವು ನೋಡ್ಬೋದು ಎಷ್ಟು ಏಜ್ ಇರೋರು ಅಥವಾ ವೇಟ್ ಎಷ್ಟು ಇರಬೇಕು ಅಲ್ಲಿ ಹೋಗಲಿಕ್ಕೆ ಅಂತ ಹೇಳಿ ಎಲ್ಲ ನಾವು ಮೆನ್ಷನ್ ಮಾಡ್ತೀವಿ. ನೀವು ಕೂಡ ಇಲ್ಲಿ ಬಂದಾಗ ಅದೊಂದು ಆ್ಯಕ್ಟಿವಿಟೀಸ್ಲಿ ಕೂಡ ನೀವು ಪಾಲ್ಗೊಳ್ಬೋದು. ಅಡ್ವೆಂಚರಸ್ ಆ್ಯಕ್ಟಿವಿಟಿಯಾಗಿ ಜಿಪ್ ಲೈನ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇವಾಗ ಆಲ್ರೆಡಿ ಒಬ್ರು ಹೋಗಿದ್ದಾರೆ, ಪುನಃ ರಿಟರ್ನ್ ಇದೆ, ವಾಪಸ್ ಇದೇ ರೂಟಿಂದ ಬರ್ತಾ ಇದ್ದಾರೆ. ಇದು ಕೂಡ ಒಂದು ಮೇನ್ ಅಟ್ರಾಕ್ಷನ್ ಇಲ್ಲಿದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಹೋಗ್ಲಿಕ್ಕೆ. ಆಲ್ಮೋಸ್ಟ್ ಮಕ್ಕಳು ಜಾಸ್ತಿ ಇದ್ರಲ್ಲಿ ಹೋಗ್ತಿರ್ತಾರೆ ನಾನು ನೋಡಿದ ಪ್ರಕಾರ ಇಲ್ಲಿ. ರಾಜಾ ಸೀಟ್ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಕೆಲವು ಸ್ಟಾಲ್ಗಳು ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಸ್ವೀಟ್ ಕಾರ್ನ್ ಆಗಿರ್ಬೋದು, ಚುರುಮುರಿ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಮತ್ತು ನಮ್ಮಲ್ಲಿರುವಂತಹ ಚಾಕ್ಲೇಟ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ಸಿಗುತ್ತೆ. ಆದರೆ ಯಾವುದೇ ವಸ್ತುನ ನೀವು ರಾಜಾ ಸೀಟ್ ಒಳಗಡೆ ತಗೊಂಡೋಗಂಗಿಲ್ಲ. ಎಲ್ಲ ನೀವು ನೋಡಿ ಬಂದ ಮೇಲೆ ಇಲ್ಲಿ ನೀವು ಶಾಪಿಂಗ್ ಮಾಡ್ಬೋದು, ಹಾಗೆ ಸ್ವೀಟ್ ಎಲ್ಲ ತಿನ್ಬೋದು. ಅದ್ರ ಜೊತೆಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ, ಅದನ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಡಿಕೇರಿ ಎಂಟ್ರೆನ್ಸ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಈ ರಾಜಾ ಸೀಟ್ ಇರುವಂತದ್ದು. ಒಂದು 10 minutes ವಾಕ್ ಅಷ್ಟೇ, ನೀವು ವಾಕ್ ಮಾಡ್ಕೊಂಡೇ ಬರ್ಬೋದು ಇಲ್ಲಿಗೆ. ಅಲ್ಲಿ ಇವಾಗ ನೋಡ್ತಿದ್ದೀರಾ ನನ್ನ ಹಿಂದೆ, ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ನೀವು ತಂದಿರುವಂತಹ ವಾಹನಗಳನ್ನ ಪಾರ್ಕ್ ಮಾಡಿ ಫೀಸ್ ಪೇ ಮಾಡಿ ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರಬೇಕಾಗುತ್ತೆ ರಾಜಾ ಸೀಟ್ ಒಳಗಡೆ. ಇದಾಗಿತ್ತು ನಮ್ಮ ಮಡಿಕೇರಿ ಟೌನ್ ಅಲ್ಲಿ ಇರುವಂತಹ ಕೊಡಗಿನ ಫೇಮಸ್
ಟೂರಿಸ್ಟ್ ಸ್ಪಾಟ್ ರಾಜಾ ಸೀಟ್. ನಿಮ್ಮೆಲ್ಲರಿಗೂ ಕೂಡ ನಮ್ಮ ವಿಜುವಲ್ಸ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದರೂ ಇನ್ನೂ ಕೂಡ ನಮ್ಮ ರಾಜಾ ಸೀಟ್ನ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಬರಲೇಬೇಕು ಇಲ್ಲಿಗೆ. ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ಬೋದು. ಮ್ಯೂಸಿಕಲ್ ಫೌಂಟೇನ್ ಇದ್ರೆ ಅದನ್ನ ಕೂಡ ನೋಡ್ಕೊಂಡು ಹೋಗ್ಬೋದು. ಜಿಪ್ ಲೈನ್ ಇದೆ, ಅಲ್ಲಿ ಕೂಡ ನಿಮ್ಮ ಮಕ್ಕಳನ್ನ ಆಟ ಆಡಿಸಿ ನೀವು ಕರ್ಕೊಂಡು ಹೋಗ್ಬೋದು. ಇನ್ನೊಂದು ಎಪಿಸೋಡಲ್ಲಿ ನಾನು ಮತ್ತೊಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ನಮ್ಮ ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ವಿಭಿನ್ನವಾದಂತಹ ಕಾರ್ಯಕ್ರಮಗಳು ಬರ್ತಾ ಇದೆ. ಅದರಲ್ಲಿ ಮತ್ತೊಂದು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇನ್ ಆ್ಯಂಡ್ ಔಟ್ ಮುಕ್ತ ಮಾತುಕತೆ. ಅದರಲ್ಲಿ ನಾವು ನೋಡ್ಬೋದು ಹಲವಷ್ಟು ಸಾಧಕರಾಗಿರ್ಬೋದು ಅಥವಾ ವಿಶೇಷ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವರ ಜೀವನದಲ್ಲಿ ಏನೇನಾಗುತ್ತೆ, ಹೇಗೆ ಅವರು ನಡೆದು ಬಂದ ಹಾದಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದೆಲ್ಲದರ ಜೊತೆಗೆ ನಾವು ಕ್ಷಣ ಕ್ಷಣದ ಸುದ್ದಿಗಳನ್ನ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ನೀವು ನಮ್ಮ ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾ ಪೇಜ್, ಫೇಸ್ಬುಕ್ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನ ಫಾಲೋ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ಕಂಟೆಂಟ್ಗಾಗಿ. ಸೊ ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮ ಗಾಯತ್ರಿ ಶರಿಮನೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಯೋರ್ಸ್ ಕೂರ್ಗ್ ಬಸ್.